ಪ್ರೀತಿಗಾಗಿ ಪ್ರಾಣವನ್ನೇ ಕೊಡ್ತೀನಿ ಅಂತ ನಮ್ಮಲ್ಲಿ ಕೆಲವರು ಸುಮ್ಮನೆ ಡೈಲಾಗ್ ಹೊಡೆಯುವುದನ್ನು ಕೇಳಿರುತ್ತೀರಿ. ಆದರೆ ಈ ಜಗತ್ತಿನಲ್ಲಿ ಕೆಲವು ಜೀವಿಗಳ ಪ್ರೇಮ ಜೀವನದ ನಿಜವಾಗಿಯೂ ಅತ್ಯಂತ ಭಯಾನಕ ಹಾರರ್ ಸಿನಿಮಾದಂತೆ ಇರುತ್ತದೆ ಎಂಬುದು ನಿಮಗೆ ಗೊತ್ತಾ? ಪ್ರೀತಿಸಿದ್ದಕ್ಕಾಗಿಯೇ ಅತ್ಯಂತ ಕ್ರೂರವಾಗಿ ಪ್ರಾಣ ಕಳೆದುಕೊಳ್ಳುವ 4 ವಿಚಿತ್ರ ಜೀವಿಗಳು ಇಲ್ಲಿವೆ. ಅವುಗಳಲ್ಲಿ ಹಂಸಪಕ್ಷಿ. ಮೊದಲನೇದಾಗಿ ನಾವು ನೋಡಲಿರುವುದು ಹಂಸಪಕ್ಷಿ. ಇದು ತನ್ನ ಜೀವಿತಾವಧಿಗೆ ಸೂಕ್ತವಾದ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳಲು ಹಲವು ತಿಂಗಳುಗಳನ್ನು ತೆಗೆದುಕೊಳ್ಳುತ್ತದೆ. ಆದರೆ ಒಂದು ಬಾರಿ ಆಯ್ಕೆ ಮಾಡಿಕೊಂಡರೆ ಸಾಯುವವರೆಗೂ ಒಂದಾಗಿಯೇ ಬದುಕುತ್ತವೆ. ಇದರಲ್ಲಿ ಬೇಸರದ ಸಂಗತಿ ಏನೆಂದರೆ, ಒಂದು ವೇಳೆ ಒಂದು ಹಂಸಪಕ್ಷಿ ಸತ್ತು ಹೋದರೆ ಇನ್ನೊಂದು ಪಕ್ಷಿ ಮತ್ತಾವ ಸಂಗತಿಯನ್ನು ಹುಡುಕುವುದಿಲ್ಲ. ತೀವ್ರವಾದ ಒಂಟಿತನ ಮತ್ತು ದುಃಖದಿಂದಲೇ ಮೆಲ್ಲನೆ ತನ್ನ ಪ್ರಾಣವನ್ನು ಬಿಡುತ್ತದೆ. ಎರಡನೆಯದಾಗಿ ಫ್ಲೈಯಿಂಗ್ ಮ್ಯಾಂಟಿಸ್ ಎಂಬ ಮಿಡತೆ. ಇದರ ಲವ್ ಸ್ಟೋರಿ ರಕ್ತಚರಿತ್ರೆ ಇದ್ದಂತೆ. ಗಂಡು ಮಿಡತೆ ಮತ್ತು ಹೆಣ್ಣು ಮಿಡತೆ ಸಂಗಮದಲ್ಲಿ ತೊಡಗಿರುವಾಗ ಹೆಣ್ಣು ಮಿಡತೆಯು ಇದ್ದಕ್ಕಿದ್ದಂತೆ ಗಂಡು ಮಿಡತೆಯ ತಲೆಯನ್ನೇ ಕಚ್ಚಿ ತಿನ್ನಲು ಪ್ರಾರಂಭಿಸುತ್ತದೆ. ಅದಕ್ಕಿಂತಲೂ ಶಾಕಿಂಗ್ ವಿಷಯವೇನೆಂದರೆ, ತಲೆ ತುಂಡಾದ ಮೇಲೆಯೂ ಆ ಗಂಡು ಮಿಡತೆ ತನ್ನ ಪ್ರೀತಿಯ ಪ್ರಕ್ರಿಯೆಯನ್ನು ಮುಂದುವರಿಸುತ್ತದೆ. ಮೂರನೆಯದು ಆಳ ಸಮುದ್ರದಲ್ಲಿ ವಾಸಿಸುವ ಆಂಗ್ಲರ್ ಫಿಶ್. ಇದರಲ್ಲಿ ಗಂಡು ಮೀನು ತುಂಬ ಚಿಕ್ಕದಾಗಿರುತ್ತದೆ. ಆಳವಾದ ಕತ್ತಲು ಸಮುದ್ರದಲ್ಲಿ ತನ್ನ ಜೀವಿತಾವಧಿ ಇಡೀ ಹುಡುಕಾಡಿ ಒಂದು ಹೆಣ್ಣು ಮೀನನ್ನು ಪತ್ತೆ ಹಚ್ಚಿದ ತಕ್ಷಣ ಹೋಗಿ ಅದನ್ನು ಹಾಗೆಯೇ ಕಚ್ಚಿ ಹಿಡಿದುಕೊಳ್ಳುತ್ತದೆ. ಆಮೇಲೆ ಏನಾಗುತ್ತದೆ ಗೊತ್ತಾ? ಆ ಗಂಡು ಮೀನಿನ ದೇಹವು ಮೆಲ್ಲನೆ ಕರಗಿ ಹೆಣ್ಣು ಮೀನಿನ ಚರ್ಮದೊಂದಿಗೆ ಒಂದಾಗಿ ಹೋಗುತ್ತದೆ. ಕೊನೆಯಲ್ಲಿ ಅದು ಹೆಣ್ಣು ಮೀನಿನ ದೇಹದ ಒಂದು ಭಾಗವಾಗಿಯೇ ಬದಲಾಗಿಬಿಡುತ್ತದೆ. ಕೊನೆಯದಾಗಿ ಆಕ್ಟೋಪಸ್. ಗಂಡು ಆಕ್ಟೋಪಸ್ ತನ್ನ ಸಂಗಾತಿಯೊಂದಿಗೆ ಸೇರಿದ ಕೆಲವೇ ದಿನಗಳಲ್ಲಿ ಸತ್ತು ಹೋಗುತ್ತದೆ. ಯಾಕೆಂದರೆ ಆ ಬಳಿಕ ಅದರ ದೇಹದಲ್ಲಿ ಉಂಟಾಗುವ ಹಾರ್ಮೋನ್ ಬದಲಾವಣೆಗಳಿಂದಾಗಿ ಅದು ಆಹಾರ ಸೇವಿಸುವುದನ್ನೇ ನಿಲ್ಲಿಸಿ ತನ್ನನ್ನು ತಾನೇ ನಾಶಪಡಿಸಿಕೊಳ್ಳುವಂತೆ ವಿಚಿತ್ರವಾಗಿ ನಡೆದುಕೊಂಡು ಸಾಯುತ್ತದೆ. ಇತ್ತ ಹೆಣ್ಣು ಆಕ್ಟೋಪಸ್ ಕೂಡ ತನ್ನ ಮೊಟ್ಟೆಗಳನ್ನೆಲ್ಲ ಒಡೆದು ಮರಿಗಳಾಗುವವರೆಗೂ ಅವುಗಳನ್ನು ರಕ್ಷಿಸಿ ಆನಂತರ ಅದು ಕೂಡ ಪ್ರಾಣ ಬಿಡುತ್ತದೆ. ಈ 4 ಜೀವಿಗಳಲ್ಲಿ ಯಾವ ಲವ್ ಸ್ಟೋರಿ ನಿಮಗೆ ಅತ್ಯಂತ ಶಾಕಿಂಗ್ ಅನಿಸುತ್ತದೆ ತಿಳಿಸಿ.